friends, welcome back to Eskumag Study at a YouTube channel. ಈ ಒಂದು ವಿಡಿಯೋದಲ್ಲಿ BA ಹಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಲಿದ್ದೇನೆ. ನಾನು ನಿಮಗೆ ಒಟ್ಟು 10 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಡುತ್ತೇನೆ ಮತ್ತು ಇಲ್ಲೇ ಶಾರ್ಟ್ಕಟ್ ಆಗಿ ಯಾವ ರೀತಿಯಾಗಿ ಆನ್ಸರ್ ಬರೆಯಬೇಕು ಮತ್ತು ಯಾವೆಲ್ಲ ಪಾಯಿಂಟ್ಸ್ ಹಾಕಿ ಬರೆಯಬೇಕೆಂಬುದನ್ನು ಇಲ್ಲೇ ಶಾರ್ಟ್ಕಟ್ನಲ್ಲಿ ಹೇಳ್ತೇನೆ. ಡೋಂಟ್ ವೆರಿ. ನಾನು ನಿಮಗೆ ಕ್ವಶನ್ಗಳನ್ನು ಕೊಡ್ತಾ ಇಲ್ಲ, ಆ ಕ್ವಶನ್ಗಳ ಟಾಪಿಕ್ಗಳನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಉದಾಹರಣೆಗೆ ಇಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳಾಯ್ತಲ್ವಾ, ನಾನು ಭೌಗೋಳಿಕ ಇದು ಟಾಪಿಕ್ ಮಾತ್ರ. ಈ ರೀತಿ ಇದರ ಮೇಲೆ ಯಾವ ಬೇಕಾದರೂ ರೀತಿಯಾಗಿಯೂ ಅವರು ಕ್ವಶನ್ಗಳನ್ನು ಕೇಳಬಹುದು. ಈಗ ನೋಡಿ, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಕುರಿತು ವಿವರಿಸಿ, ಭಾರತ ಇತಿಹಾಸದ ಮೇಲೆ ಭೌಗೋಳಿಕ ಲಕ್ಷಣಗಳು ಹೇಗೆ ಪರಿಣಾಮ ಬೀರಿವೆ, ಈ ರೀತಿಯಾಗಿಯೂ ಸಹ ಕೇಳಬಹುದು. ಆಯ್ತಲ್ವ. ಈಗ ಒಂದನೇ ಟಾಪಿಕ್ ಅಂತೂ ಭಾರತದ ಭೌಗೋಳಿಕ ಲಕ್ಷಣಗಳಾಯಿತು. ಇನ್ನು ಎರಡನೇ ಟಾಪಿಕ್ ಕಡೆ ಬರೋಣ. ಅಂದ್ರೆ ಇತಿಹಾಸ ರಚನೆಗಳಲ್ಲಿ ಮೂಲಾಧಾರಗಳ ಪಾತ್ರ, ಇವು ಹೇಗೆ ಪಾತ್ರ ವಹಿಸುತ್ತವೆ ಎಂದು ಪ್ರಶ್ನೆಗಳನ್ನು ಕೇಳುತ್ತಾರೆ. ಇಲ್ಲಿ ನಿಮಗೆ ಯಾವ ರೀತಿಯಾಗಿ ಬರೀಬೇಕಂದ್ರೆ ಸಾಹಿತ್ಯಿಕ ಮೂಲಾಧಾರಗಳು ಮತ್ತು ಪುರಾತತ್ವ ಮೂಲಾಧಾರಗಳಂತೂ ಎರಡು ಬರುತ್ತವೆ. ಮತ್ತು ಪುರಾತತ್ವ ಮೂಲಾಧಾರಗಳಲ್ಲಿ ಶಾಸನಗಳು ಬರುತ್ತವೆ, ಸ್ಮಾರಕಗಳು ಬರುತ್ತವೆ, ವರ್ಣಚಿತ್ರಗಳು ಬರುತ್ತವೆ, ಉತ್ಖನನಗಳು ಬರುತ್ತವೆ. ಮತ್ತು ನಿಮಗೆ ಗೊತ್ತೇ ಇದೆ, ಇನ್ನು ಬರಹದ ಸಾಹಿತ್ಯದಲ್ಲಿ ವಿದೇಶಿ ಸಾಹಿತ್ಯ ಮತ್ತು ಸ್ವದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ಯಾವ್ಯಾವ ಕೃತಿಕಾರರು ಬರ್ತಾರಲ್ವಾ, ಅವರೆಲ್ಲರನ್ನು ನೀವು ಹಾಕಬೇಕಾಗುತ್ತದೆ. ಇನ್ನು 2 ಆಯ್ತು. ಇದು ಒಂದನೇದಾಯ್ತು ಮತ್ತು ಎರಡನೇದಾಯ್ತು. ಇನ್ನು ಹಳೆ ಮತ್ತು ನವಶಿಲಾಯುಗದ ಮಾನವರ ಜೀವನ ಕುರಿತು. ಹಳೆ ಶಿಲಾಯುಗ ಆಗಿರ್ಬೋದು, ಮಧ್ಯ ಶಿಲಾಯುಗ ಆಗಿರ್ಬೋದು ಮತ್ತು ನವಶಿಲಾಯುಗ, ಈ 3 ಶಿಲಾಯುಗಗಳ ಮಾನವನ ಜೀವನದ ಕುರಿತನ್ನು ನೀವು ಬರೆಯಬೇಕಾಗುತ್ತದೆ. ಅಂದ್ರೆ ಅವರ ಆರ್ಥಿಕ ಜೀವನ ಆಗಿರ್ಬೋದು, ಸಾಮಾಜಿಕ ಜೀವನ ಆಗಿರ್ಬೋದು, ಅವೇನು ತುಂಬಾ ದೊಡ್ಡದಿಲ್ಲ ಸ್ನೇಹಿತರೆ. ಹೇಗೆ ವೈದಿಕ ನಾಗರಿಕತೆಯಲ್ಲಿ ಸಾಮಾಜಿಕ ಜೀವನ ಕುರಿತು ಬೇರೆ, ಆರ್ಥಿಕ ಜೀವನ ಕುರಿತು ಹೇಗೆ ದೊಡ್ಡ ದೊಡ್ಡ ಪ್ಯಾರಾಗಳು ನಿಮಗೆ ಕಾಣಸಿಗುತ್ತವೆ, ವಿವರಣೆಗಳು ಸಿಗುತ್ತವೆ. ಆದರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗದ ಈ ಸಾಮಾಜಿಕ ಜೀವನ ಆಯಿತು, ಆರ್ಥಿಕ ಜೀವನ, ರಾಜಕೀಯ ಜೀವನ, ಮೂರು ಒಟ್ಟಾಗಿ ಕೂಡಿಸೇನೆ ಕಡಿಮೆ ವಿವರಣೆ ಇದೆ. ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಕಾಣಬಹುದು ಅಥವಾ ಇತರ ಪುಸ್ತಕಗಳಲ್ಲಿ ಕಾಣಬಹುದು. 3 ಮಾಡಿ. ಅದರಲ್ಲಿ ಹೆಚ್ಚು ಯಾವುದು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ವೇಟ್ ಮಾಡಿ, ಈ ಹಳೆ ಶಿಲಾಯುಗ ಆಗಿರ್ಬೋದು ಮತ್ತು ನವಶಿಲಾಯುಗ ಆಗಿರ್ಬೋದು, ಇವು ಹೆಚ್ಚು ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನಗಳು ಮತ್ತು ನಗರ ಯೋಜನೆ, ಇದು ಅಂತೂ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಏಕೆಂದ್ರೆ ಸಿಂಧು ನಾಗರಿಕತೆ ಮೇಲೆ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಿಂಧು ನಾಗರಿಕತೆಯ ನಿವೇಶನಗಳು, ಈಗ ಹರಪ್ಪ ಆಗಿರಬಹುದು, ಮೆಹಂಜೋದಾರ ಆಗಿರಬಹುದು ಮತ್ತು ಚಾನುದಾರ ಆಗಿರಬಹುದು, ರೂಪಾಲ್ ಆಗಿರಬಹುದು, ಇವುಗಳು ಮಿನಿಮಮ್ ಅಂದ್ರು 10 ಆದ್ರೂ ಮಾಡಿ ಸ್ನೇಹಿತರೆ. 10 ಆದ್ರೂ ಮಾಡಿ ಅಂದಾಗ ನೀವು ಹೆಚ್ಚು ಅಂಕಗಳನ್ನು ಗಳಿಸುತ್ತೀರಾ. ಈ 10 ಅಂದ್ರೆ ಈ 10ಗಳನ್ನು ಮಾಡಿ. ಅಷ್ಟೇ ಅಲ್ಲದೆ, ಇದು ಭಾರತ್ ಮ್ಯಾಪ್ ಇದೆಯಲ್ಲ, ಅಲ್ಲಿ ಭಾರತ್ ಮ್ಯಾಪ್ದಲ್ಲಿ ನೀವು ಆ ಪ್ರದೇಶಗಳು ಎಲ್ಲಿ ಬರ್ತವೆ ಎಂದು ಈ ರೀತಿ ಟಿಕ್ ಹಾಕಿ ಅದನ್ನು ಗುರುತಿಸಬೇಕಾಗುತ್ತಿರುತ್ತದೆ. ಆದ್ದರಿಂದ ಅವನ್ನೆಲ್ಲವನ್ನು ನೀವು ಮಾಡಬೇಕಾಗುತ್ತದೆ. ಇನ್ನು ಅಷ್ಟೇ ಅಲ್ಲ, ಅವರ ನಗರ ಯೋಜನೆ, ಇನ್ನು ಸಾಮಾಜಿಕ ಜೀವನವನ್ನು ಬಿಟ್ಟು ಹೆಚ್ಚು ಇಂಪಾರ್ಟೆಂಟ್ ಆಗುವುದಿಲ್ಲ, ನಗರ ಯೋಜನೆನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ನೀವು ಹೆಚ್ಚಿಗೆ ಓದುವವರು ಸಾಮಾಜಿಕ ಜೀವನವನ್ನು ಅದನ್ನು ಸಹ ಓದಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಹೆಚ್ಚು ಇಂಪಾರ್ಟೆಂಟ್ ಕೊಡಬೇಕಾಗುವುದು ನಗರ ಯೋಜನೆ. ನಗರ ಯೋಜನೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಇನ್ನು ನಗರ ಬೀದಿಗಳಾಗಿರ್ಬೋದು, ಕೋಟೆ ದುರ್ಗಗಳಾಗಿರಬಹುದು, ಈ ರೀತಿಯಾಗಿ ಎಲ್ಲ ಕೇಳ್ತಿರ್ತಾರೆ. ಈ ಎಲ್ಲವನ್ನು ಬರೀಬೇಕಾಗುತ್ತದೆ. ಇನ್ನು ಲಕ್ಷಣಗಳಾಯ್ತು, ಇತಿಹಾಸದಲ್ಲಿ ಮೂಲಾಧಾರಗಳ ಪಾತ್ರ ಆಯ್ತು, ಹಳೆ ಮತ್ತು ಮಧ್ಯ ಶಿಲಾಯುಗದ ಮಾನವ ಜೀವನ ಅದು. ಇನ್ನು ಸಿಂಧು ನಾಗರಿಕತೆ ತುಂಬಾ ಇಂಪಾರ್ಟೆಂಟ್. ಇನ್ನು ಅದರಲ್ಲಿ ಇನ್ನು ಮುಂದೆ ಬರ್ತಾ ಹೋದ್ರೆ, ಪೂರ್ವ ವೇದ ಮತ್ತು ಉತ್ತರ ವೇದ ಕಾಲದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿ. ಈಗ ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲ, ಮೊದಲು ಪೂರ್ವ ವೇದ ಕಾಲವೆಂದ್ರೆ ಅದೇ ಋಗ್ವೇದ ಕಾಲ, ಉತ್ತರ ವೇದ ಕಾಲ ಅಂದ್ರೆ ನಂತರ ಬರ್ತದೆ ಅಲ್ವಾ, ಅದೇ ಕಾಲ. ಇವುಗಳ ಮೇಲೆ ನಿಮಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದ್ರೆ, ನೋಡಿ ಎಕ್ಸಾಂಪಲ್ ಕೊಡ್ತೇನೆ. ಪೂರ್ವ ವೇದ ಕಾಲದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಕುರಿತು ವಿವರಿಸಿ, ಈ ರೀತಿ ಕೇಳ್ಬೋದು. ಅಥವಾ ಪೂರ್ವ ವೇದ ಕಾಲದ ಆರ್ಥಿಕ ಸ್ಥಿತಿ ಮತ್ತು ರಾಜಕೀಯ ಸ್ಥಿತಿಗಳನ್ನು ಕುರಿತು ವಿವರಿಸಿ. ಈ 3 ಸ್ಥಿತಿಗಳನ್ನು ಓದಿಕೊಳ್ಳಬೇಕಾಗುತ್ತದೆ. ಅದು ಪೂರ್ವ ವೇದ ಕಾಲದಾಗಿರ್ಬೋದು ಅಥವಾ ಉತ್ತರ ವೇದ ಕಾಲದ ಆಗಿರ್ಬೋದು. ಈ ಉತ್ತರ ವೇದ ಕಾಲದ ಮೇಲೂ ಸಹ ಕೇಳ್ತಾರೆ. ಈಗ ನೋಡಿ, ಉತ್ತರ ವೇದ ಕಾಲದ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿ ವಿವರಿಸಿ, ಅಥವಾ ಉತ್ತರ ವೇದ ಕಾಲದ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿಗಳನ್ನು ವಿವರಿಸಿ, ಈ ರೀತಿಯಾಗಿ ಸಹ ಕೇಳ್ತಿರ್ತಾರೆ. ಇದಾಯ್ತಲ್ವಾ. ಇನ್ನು ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು, ಇದನ್ನು ನೀವು ಸೆಕೆಂಡ್ PUC ಯಲ್ಲೇ ಮುಗಿಸಿರ್ತೀರಲ್ವಾ, ಇದು ನಿಮ್ಗೆ ಈಜಿ ಆಗುತ್ತದೆ ಅಂತ ಸುಮ್ಮನೆ ಹಾಗೆ ನೋಡಿಕೊಂಡು ಹೋಗ್ಬೇಡಿ, ಸ್ವಲ್ಪ ಡೀಪ್ ಆಗಿ ಬರೆಯಬೇಕಾಗುತ್ತದೆ ನೀವು.
ಈಗ ಡಿಗ್ರಿಯಲ್ಲಿ ಸ್ವಲ್ಪ ದೊಡ್ಡದಾಗಿ ವಿವರಣೆಗಳನ್ನು ಹೆಚ್ಚಾಗಿ ಬರೆಯಬೇಕಾಗುತ್ತದೆ. ನೆಗ್ಲೆಕ್ಟ್ ಮಾಡಬೇಡಿ ಅದು ಬರ್ತದೆ ಅಂತ. ಅವರ ಜೀವನ ಆಗಿರಬಹುದು ಮತ್ತು ಬೋಧನೆಗಳನ್ನು ನೀವು ಓದಿಕೊಂಡು ಹೋಗಬೇಕಾಗುತ್ತದೆ. ಇನ್ನು ಅಶೋಕನ ಜೀವನ ಮತ್ತು ಸಾಧನೆ. ದ್ವಿತೀಯ ಪಿಯುಸಿಯಲ್ಲಿ ಸಹ ಇದನ್ನು ಸಹ ನೀವು ಓದೇ ಇರ್ತೀರಿ. ಅಶೋಕನ ಜೀವನ ಆಗಿರ್ಬೋದು ಅಥವಾ ಸಾಧನೆ ಆಗಿರ್ಬೋದು, ಕಳಿಂಗ ಯುದ್ಧ ಆಗಿರ್ಬೋದು, ನಂತರ ಅವನು ಬೌದ್ಧ ಧರ್ಮಕ್ಕೆ ನೀಡಿದ ಕೊಡುಗೆಗಳನ್ನು ಅವೆಲ್ಲ ಸಾಧನೆ ನೀವು ಬರೆಯಬೇಕಾಗುತ್ತದೆ. ಇನ್ನು ಮಹಾಜನಪದಗಳು ಮತ್ತು ಅವುಗಳ ರಾಜಧಾನಿಗಳು. ಇದನ್ನು 10 ಮಾರ್ಕ್ಸಿಗಲ್ಲಿ ಕೇಳುವುದಿಲ್ಲ ಸ್ನೇಹಿತರೆ. ಆದರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಸಹ ಇದು ಇಂಪಾರ್ಟೆಂಟ್ ಆಗುತ್ತದೆ. ಇದು ನಿಮ್ಮ ಮಹಾಜನಪದಗಳಾಗಿರಬಹುದು ಮತ್ತು ಅವುಗಳ ರಾಜಧಾನಿಗಳನ್ನು ನೀವು ಸ್ವಲ್ಪ ಬಯಾಟ್ ಮಾಡಿ ನಿಮಗೆ ಉಪಯುಕ್ತವಾಗುತ್ತದೆ. ಇದು ಈಗಲ್ಲದಿದ್ದರೂ ಕಾಂಪಿಟೇಟಿವ್ ಎಕ್ಸಾಮ್‌ಗೆ ಉಪಯುಕ್ತ ಆಗುತ್ತದೆ. ಆದರೆ ಈಗ ನಿಮಗೂ ಸಹ ಇದು ಇಂಪಾರ್ಟೆಂಟ್ ಆಗುತ್ತದೆ. ಯಾವ ರೀತಿ ಅಂದ್ರೆ 1 ಮಾರ್ಕ್ಸ್‌ನಲ್ಲಿ ಕೇಳ್ಬೋದು ಅಥವಾ 2 ಮಾರ್ಕ್ಸ್‌ನಲ್ಲಿ ಸಹ ಕೇಳ್ತಾರೆ. ಈಗ ರಾಜಗೃಹ ಆಗಿರ್ಬೋದು, ಬಿಹಾರದಲ್ಲಿ ಮಗಧ ಸಾಮ್ರಾಜ್ಯ ಇತ್ತಲ್ಲ, ಮಗಧ ಸಾಮ್ರಾಜ್ಯವನ್ನು ನೀವು ಓದಿ ಸ್ನೇಹಿತರೆ. ಅದು ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ದೃಷ್ಟಿಯಿಂದಲೂ ಅದಕ್ಕಿಂತಲೂ ತುಂಬಾ ಇಂಪಾರ್ಟೆಂಟ್. ಮಗಧ ಸಾಮ್ರಾಜ್ಯದ ಬಗ್ಗೆ ಮಹಾಜನಪದಗಳಲ್ಲಿ ಬರ್ತದೆ ಅಲ್ವಾ ಅದು. ಇನ್ನು ಭಾರತದ ಮೇಲೆ ಅಲೆಕ್ಸಾಂಡರ್‌ನ ದಾಳಿ. ಈ ಭಾರತದ ಮೇಲೆ ಅಲೆಕ್ಸಾಂಡರ್‌ನ ದಾಳಿ ಇದೆ ಅಲ್ವಾ, ಈ ದಾಳಿನೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತದೆಯೋ ಅದಕ್ಕಿಂತಲೂ ಹೆಚ್ಚು ಅದರ ಪರಿಣಾಮಗಳು ಇಂಪಾರ್ಟೆಂಟ್ ಆಗುತ್ತದೆ. ಆದ್ದರಿಂದ ಅವನು ದಾಳಿನೂ ಮಾಡಿ ಮತ್ತು ಪರಿಣಾಮಗಳನ್ನು ಸಹ ಮಾಡಿ ನೀವು ಇದು ಯಾವ್ದು ಈ ಪೂರರವ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನಲ್ವಾ, ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತದೆ. ಅದರ ಪರಿಣಾಮಗಳು ಏನಾದವು ಎಲ್ಲವನ್ನು ಓದಬೇಕಾಗುತ್ತದೆ. ಇನ್ನು ಗಾಂಧಾರ ಕಲೆಯ ಬಗ್ಗೆ. ಈ ಗಾಂಧಾರ ಕಲೆ ಅಂತೂ ತುಂಬಾ ಸರಳವಾಗಿದೆ ನಿಮಗೆ. ಇಂಪಾರ್ಟೆಂಟ್ ಅನ್ನು ಹೌದು ಮತ್ತು ತುಂಬಾ ಸರಳ ಹೌದು. ಎರಡನ್ನೂ ಸಹ ಇದಕ್ಕೆ ನಾವು ಕೊಡ್ಬೋದು. ಇದು ಗಾಂಧಾರ ಕಲೆ ನೀವು ಓದೇ ಇರ್ತೀರಾ. ಅದು ಕೂಡ ದ್ವಿತೀಯ ಪಿಯುಸಿಯಲ್ಲಿ ಬಂದೇ ಹೋಗಿರುತ್ತದೆ. ಅದನ್ನು ಓದಿ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಇವು ಅಷ್ಟು ಅಲ್ಲ ಸ್ನೇಹಿತರೆ, ಇವು ಅಷ್ಟೇ ಅಲ್ಲ. ನಾನು ನೀಡಿರುವುದು ಇದು ಅಷ್ಟು, ಇವು ಮಾತ್ರವೇ ಇಂಪಾರ್ಟೆಂಟ್ ಅಂತ ಅಲ್ಲ, ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿಯವರೆಗೆ ಕ್ವೆಶ್ಚನ್ ಪೇಪರ್‌ನಲ್ಲಿ ಇವು ಹೆಚ್ಚು ಕೇಳಿದ್ದಾರೆ. ಇವನ್ನೆಲ್ಲವನ್ನು ಓದಿ ಮತ್ತು ನಿಮಗೆ ಸಿಲೆಬಸ್‌ನಲ್ಲಿ ಯಾವ್ದು ಕೊಟ್ಟಿರ್ತಾರೋ ಅದನ್ನು ಓದಿ. ಇವು ಈಗ ನಾನು ನೀಡಿದ್ದೇನಲ್ಲ, ಇವು ಅಷ್ಟನ್ನು ನೀವು ಕೇವಲ ಡಿಗ್ರಿಗಾಗಿ ಮಾತ್ರ ಓದಲಿಕ್ಕೆ ಹೋಗಬೇಡಿ. ಕಾಂಪಿಟೇಟಿವ್ ಎಕ್ಸಾಮ್‌ನಿಂದಲೂ ಸಹ ಇವು ಎಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ಇವು ಅಷ್ಟನ್ನು ನೀವು ಓದಲೇಬೇಕಾಗುತ್ತದೆ. ಇನ್ನು ಮ್ಯಾಪ್ ಗುರುತಿಸುವುದು. ಸಿಂಧೂ 15 ಮಾರ್ಕ್ಸಿಗೆ ಕೇಳ್ತಾರೆ. ಎರಡನ್ನೂ ಕೂಡಿಸಿ ಸ್ನೇಹಿತರೆ, ಒಂದೇ ಅಲ್ಲ, ಎರಡನ್ನೂ ಕೂಡಿಸಿ 15 ಮಾರ್ಕ್ಸಿಗೆ ಕೇಳ್ತಾರೆ. ಈ ಸಿಂಧೂ ನಾಗರಿಕತೆಯ ನಗರಗಳು. ಈ ಸಿಂಧೂ ನಾಗರಿಕತೆಯ ನಗರಗಳನ್ನು ನೀವು ಇಲ್ಲಿ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು ಅಂತ ನಾನು ನಿಮಗೆ ಹೇಳಿದ್ದೀನಲ್ವಾ? ನಿವೇಶನಗಳನ್ನು ಪ್ರಶ್ನೆಗಳನ್ನು ಹೇಳುವಾಗ ಸಿಂಧೂ ನಾಗರಿಕತೆ ನಿವೇಶನಗಳನ್ನು ಮಾಡುವಾಗ ನೀವು ಅದನ್ನು ವಿವರಣೆ ಮಾಡ್ಲಿಕ್ಕೆ ಹೋಗಬೇಡಿ. ಅದನ್ನು ಸ್ಥಳಗಳನ್ನು ಟಿಕ್ ಮಾಡಿ ಗುರುತಿಸುವುದು ಸಹ ಮಾಡಿ. ಅದು ಅಲ್ಲಿ ಮಾಡಿದಾಗ ಅದು ಇಲ್ಲಿ ಇಂಪಾರ್ಟೆಂಟ್ ಸಹ ಆಗುತ್ತದೆ. ಇನ್ನು ಅಶೋಕನ ಕಾಲದ ಸ್ಥಳಗಳನ್ನು ಮಾಡಿ, ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತದೆ. ಆ ಸ್ಥಳಗಳಾಗಿರಬಹುದು ಮತ್ತು ಅವನು ಶಾಸನ ದೊರಕಿದ ಸ್ಥಳಗಳು ಎಲ್ಲವನ್ನು ಮಾಡಿ, ಅದು ಇಂಪಾರ್ಟೆಂಟ್ ಆಗುತ್ತದೆ. ಈಗ ನನಗೆ ಅನಿಸಿರುವ ಎಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್‌ಗಳನ್ನು ಕೊಡುತ್ತೇನೆ. ಆದರೆ ಇವು ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ.